Hello my dear students, welcome to the today's topic race statement. Already exception handling ಅಂತ ಹೇಳಿದ್ರೆ ಏನು ಯಾವುದೆಲ್ಲ built in exceptions ಇದೆ ಅಂತ ನಾನು with examples ನ explain ಮಾಡಿದ್ದೀನಿ. ಆ ವಿಡಿಯೋ ನೋಡಿಲ್ಲ ಅಂತ ಹೇಳಿದ್ರೆ ಆ ವಿಡಿಯೋನ ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಾವು ಯೂಸರ್ ಡಿಫೈನ್ಡ್ ಎಕ್ಸೆಪ್ಷನ್ಸ್ ನ ನೋಡೋದ. ಏನು ಯೂಸರ್ ಡಿಫೈನ್ಡ್ ಅಂತ ಹೇಳಿದ್ರೆ built in ಅಂತ ಹೇಳಿದ್ರೆ ಪ್ರೋಗ್ರಾಮಿಂಗ್ ಜೊತೆನೇ ಬರೋದು ಎಕ್ಸೆಪ್ಷನ್ built in. ಯೂಸರ್ ಡಿಫೈನ್ಡ್ ಅಂತ ಹೇಳಿದರೆ ನಾವು ಯೂಸರ್ ಆಗಿ ನಮಗೆ ಬೇಕಾದಾಗ ಪ್ರೋಗ್ರಾಮ್ ಬರೀಬೇಕಾದ್ರೆ ಯಾವಾಗ ಬೇಕಾದರೂ ನಾವು ಎಕ್ಸೆಪ್ಷನ್ನ ಏನು ಮಾಡ್ಕೋಬೋದು, ರೇಸ್ ಮಾಡ್ಕೋಬೋದು. ಅದರಲ್ಲಿ ನಮಗೆ 2 ಟೈಪ್ಸ್ ಆಫ್ ಎಕ್ಸೆಪ್ಷನ್ಸ್ ಇದೆ. ಒಂದು ರೇಸ್ ಸ್ಟೇಟ್ಮೆಂಟ್ ಇದೆ, ಇನ್ನೊಂದು ಅಸೆಟ್ ಸ್ಟೇಟ್ಮೆಂಟ್. ಈ ವಿಡಿಯೋದಲ್ಲಿ ನಾವು ರೇಸ್ ಸ್ಟೇಟ್ಮೆಂಟ್ ಅಂತ ಹೇಳಿದರೆ ಏನು ಅಂತ ವಿಲ್ ಚೆಕ್ ಇಟ್ ಔಟ್. ರೇಸ್ ಸ್ಟೇಟ್ಮೆಂಟ್, ದ ರೇಸ್ ಸ್ಟೇಟ್ಮೆಂಟ್ ಕ್ಯಾನ್ ಬಿ ಯೂಸ್ಡ್ ಟು ಥ್ರೋ ಆ್ಯನ್ ಎಕ್ಸೆಪ್ಷನ್. ರೇಸ್ ಸ್ಟೇಟ್ಮೆಂಟ್ನ ಏನಕ್ಕೆ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ ಎಕ್ಸೆಪ್ಷನ್ನ ಥ್ರೋ ಮಾಡಲಿಕ್ಕೆ. ಏನು ಥ್ರೋ ಅಂತ ಹೇಳಿದರೆ ಎರರ್ ಅಕ್ಕರ್ ಆದ ತಕ್ಷಣ ಯಾವುದಾದ್ರೂ ಒಂದು ಎಕ್ಸೆಪ್ಷನನ್ನು ರೇಸ್ ಮಾಡಿದರೆ ಅದನ್ನು ನಾವೇನಂತ ಹೇಳ್ತೀವಿ, ಥ್ರೋಯಿಂಗ್ ಆ್ಯನ್ ಎಕ್ಸೆಪ್ಷನ್ ಅಂತ ಹೇಳ್ತೀವಿ. ಇದನ್ನು ನಾವು ಫರ್ದರ್ ಆಗಿ ಡೀಟೇಲ್ ಆಗಿ ನಾವು ಯಾವಾಗ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ನ ಕಲಿತೀವಿ, ಪ್ರೋಗ್ರಾಮ್ಸ್ ಡಿಫ್ರೆಂಟ್ ಮೆಥಡ್ಸ್ ಯಾವ ಥರ ಇದೆ, ಟ್ರೈ ಎಕ್ಸೆಪ್ಟ್ ಫೈನಲಿ, ಆವಾಗ ನಾನು ನಿಮಗೆ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಥ್ರೋಯಿಂಗ್ ಆ್ಯನ್ ಎಕ್ಸೆಪ್ಷನ್ ಅಂತ ಹೇಳಿದರೆ ಏನು ಅಂತ. ನಿಮಗೆ 3 ಮಾರ್ಕ್ ಕ್ವೆಶನಿಗೆ ಇದರಲ್ಲಿ ಈ ಚಾಪ್ಟರಲ್ಲಿ ಕವರ್ ಆಗುತ್ತೆ. ಕ್ವೆಶನ್ ನಿಮಗೆ ಕೇಳ್ಬೋದು, ಎಕ್ಸ್ಪ್ಲೈನ್ ರೇಸ್ ಸ್ಟೇಟ್ಮೆಂಟ್ ಅಂತ 3 ಮಾರ್ಕ್ಸಿಗೆ ಕೇಳಿದರೆ ಫಸ್ಟು ನೀವು ಡೆಫಿನೇಷನ್ನ ಬರೀಬೇಕು. ಏನು ಡೆಫಿನೇಷನ್ ಬರೀತೀರಾ? ರೇಸ್ ಸ್ಟೇಟ್ಮೆಂಟ್ ಕ್ಯಾನ್ ಬಿ ಯೂಸ್ ಟು ಥ್ರೋ ಆ್ಯನ್ ಎಕ್ಸೆಪ್ಷನ್ ಆರ್ ರೇಸ್ ಸ್ಟೇಟ್ಮೆಂಟ್ ಈಸ್ ಯೂಸ್ ಟು ಥ್ರೋ ಆ್ಯನ್ ಎಕ್ಸೆಪ್ಷನ್. ಇಷ್ಟೇ ಡೆಫಿನೇಷನ್ ಬರೀಬೇಕಾಗಿರೋದು. ನೆಕ್ಸ್ಟ್ ಯು ಹ್ಯಾವ್ ಟು ರೈಟ್ ದ ಸಿಂಟ್ಯಾಕ್ಸ್ ಆ್ಯಂಡ್ ಯು ಶುಡ್ ರೈಟ್ ದ ಎಕ್ಸಾಂಪಲ್. ರೇಸ್ ಸ್ಟೇಟ್ಮೆಂಟ್ನ ಹೇಗೆ ಯೂಸ್ ಮಾಡ್ತೀವಿ ಅಂತ ಹೇಳಿದರೆ ಫಸ್ಟು ನಾವು ಕೀವರ್ಡ್ನ ಯೂಸ್ ಮಾಡ್ತೀವಿ. ಏನು ಕೀವರ್ಡ್ನ ಯೂಸ್ ಮಾಡ್ತೀವಿ? ವಿ ಶುಡ್ ಯೂಸ್ ದ ಕೀವರ್ಡ್ ಆ್ಯಸ್ ಆ್ಯನ್ ರೇಸ್ ಅಂತ ಕೀವರ್ಡ್ನ ತೊಗೋಬೇಕು ನಾವು. ಅದಾದಮೇಲೆ ವಿ ಶುಡ್ ಗಿವ್ ದ ಎಕ್ಸೆಪ್ಷನ್ ನೇಮ್. ಯಾವ್ದು ಎಕ್ಸೆಪ್ಷನ್ನ ನಾವು ರೇಸ್ ಮಾಡ್ತಾ ಇದ್ದೀವಿ ಅಂತ ಅದೇನು ಕೊಡಬೇಕು, ನಾವು ಎಕ್ಸೆಪ್ಷನ್ ನೇಮ್ ಕೊಡಬೇಕು. ಎಕ್ಸೆಪ್ಷನ್ ನೇಮ್ ಆದಮೇಲೆ ವಿ ಶುಡ್ ಗಿವ್ ಹಿಯರ್ ಆಪ್ಷನಲ್ ಆರ್ಗ್ಯುಮೆಂಟ್ಸ್. ಏನು ಆಪ್ಷನಲ್ ಆರ್ಗ್ಯುಮೆಂಟ್ಸ್ ಅಂತ ಹೇಳಿದರೆ ಏನಾದರೂ ಸ್ಟೇಟ್ಮೆಂಟ್ನ ನಾವೇನು ಮಾಡ್ಬೋದು, ಪ್ರೊವೈಡ್ ಮಾಡ್ಬೋದು. ಏನು ಬೇಕಾದರೂ ಸ್ಟೇಟ್ಮೆಂಟ್ನ ನಾವೇನು ಮಾಡ್ಬೋದು, ಪ್ರೊವೈಡ್ ಮಾಡ್ಬೋದು. ದಿಸ್ ಇಸ್ ದ ಸಿಂಟ್ಯಾಕ್ಸ್. ಎಕ್ಸಾಮಲ್ಲಿ ಇಷ್ಟೇ ಬರೆದ್ರೂ ನಿಮಗೆ ಮಾರ್ಕ್ಸ್ ಸಿಗುತ್ತೆ. 1 ಮಾರ್ಕ್ಸ್ ಡೆಫಿನೇಷನಿಗಿರುತ್ತೆ, 1 ಮಾರ್ಕ್ಸ್ ಸಿಂಟ್ಯಾಕ್ಸು, 1 ಮಾರ್ಕ್ಸ್ ಎಕ್ಸಾಂಪಲಿಗಿರುತ್ತೆ. ಸಿಂಟ್ಯಾಕ್ಸ್ ಹೇಗೆ ಬರೀತೀರಾ? ಫಸ್ಟ್ ಯು ಶುಡ್ ಯೂಸ್ ದ ಕೀವರ್ಡ್ ರೇಸ್ ಅಂತ ಕೀವರ್ಡ್ನ ಯೂಸ್ ಮಾಡಬೇಕು. ಅದಾದಮೇಲೆ ಎಕ್ಸೆಪ್ಷನ್ ನೇಮ್ನ ಪ್ರೊವೈಡ್ ಮಾಡಬೇಕು. ಎಕ್ಸೆಪ್ಷನ್ ನೇಮ್ಸ್ ಯಾವುದೆಲ್ಲ ಇದೆ, ವಿ ಹ್ಯಾವ್ ದ ಬಿಲ್ಟ್ ಇನ್ ಎಕ್ಸೆಪ್ಷನ್ಸ್. ಯಾವುದೆಲ್ಲ ಬಿಲ್ಟ್ ಇನ್ ಎಕ್ಸೆಪ್ಷನ್ಸ್ ಇದೆ ಅದರಲ್ಲಿ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡ್ಕೊಂಡು ಆಫ್ಟರ್ ದಟ್ ವಿ ಕ್ಯಾನ್ ಪ್ರೊವೈಡ್ ದ ಆಪ್ಷನಲ್ ಆರ್ಗ್ಯುಮೆಂಟ್ಸ್. ನಾನು ಜಸ್ಟ್ ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ. ಫಾರ್ ಎಕ್ಸಾಂಪಲ್ ಹಿಯರ್ ವಿ ಹ್ಯಾವ್ ಪ್ರಿಂಟ್. ಒಂದು ಸ್ಟೇಟ್ಮೆಂಟ್ ಇದೆ ಅಂತ ಹೇಳಿದರೆ ಎ ವ್ಯಾಲ್ಯೂ. ನಾನು ಬ್ರ್ಯಾಕೆಟ್ನ ಕ್ಲೋಸ್ ಮಾಡಿದ್ದೀನಿ. ಇದರಲ್ಲಿ ಸ್ಟೇಟ್ಮೆಂಟಲ್ಲಿ ಏನಿದೆ, ನಮಗೆ ಎರರ್ ಇದೆ. ಏನು ಎರರ್ ಇದೆ? ಇನ್ವರ್ಟೆಡ್ ಕಾಮನ್ನ ನಾವೇನು ಮಾಡಿದ್ದೀವಿ, ಮಿಸ್ ಮಾಡಿದ್ದೀವಿ. ಆ ಥರ ಏನಾದರೂ ಪ್ರೋಗ್ರಾಮಲ್ಲಿ ಎರರ್ ಆಗಿದ್ರೆ ವಿ ಕ್ಯಾನ್ ಗಿವ್ ಹಿಯರ್ ರೇಸ್. ಇದು ಯಾವ ಎರರ್? ಇದು ಇನ್ವರ್ಟೆಡ್ ಕಾಮ ಮಿಸ್ ಮಾಡಿದ್ದೀವಿ ಅಂತ ಹೇಳಿದರೆ ದಟ್ ಈಸ್ ಸಿಂಟ್ಯಾಕ್ಸ್ ಎರರ್. ರೇಸ್ ಸಿಂಟ್ಯಾಕ್ಸ್ ಎರರ್. ಆಪ್ಷನಲ್ ಆರ್ಗ್ಯುಮೆಂಟ್ಸ್ ಇದು ಯೂಸರಿಗೋಸ್ಕರ. ಏನು ಪ್ರೊವೈಡ್ ಮಾಡ್ಬೋದು ನಾವು? ಇಲ್ಲಿ ಏನಾಗಿಲ್ಲ, ಕೋಟ್ಸ್ ಟರ್ಮಿನೇಟ್ ಆಗಿಲ್ಲ ಪ್ರಾಪರಾಗಿ, ಆರ್ ಇನ್ವರ್ಟೆಡ್ ಕಾಮ ಕ್ಲೋಸ್ ಆಗಿಲ್ಲ. ವಾಟ್ ಎವರ್ ದ ಸ್ಟೇಟ್ಮೆಂಟ್ ಯು ವಾಂಟ್ ಯು ಕ್ಯಾನ್ ಗಿವ್ ದ ಸ್ಟೇಟ್ಮೆಂಟ್. ಟರ್ಮಿನೇಟ್ ದ ಕ್ಲೋಸ್, ಟರ್ಮಿನೇಟ್ ದ ಕೋಟ್ಸ್ ಪ್ರಾಪರ್ಲಿ. ನಾವೇನು ಹೇಳ್ತಾ ಇದ್ದೀವಿ ಇಲ್ಲಿ ರೇಸ್ ಸ್ಟೇಟ್ಮೆಂಟಲ್ಲಿ? ಏನು ಹೇಳ್ತಾ ಇದ್ದೀವಿ? ರೇಸ್. ಏನಾದರೂ ಎರರ್ ಆದರೆ ಈ ಸ್ಟೇಟ್ಮೆಂಟ್ನ ಏನು ಮಾಡಬೇಕದು, ಎಕ್ಸಿಕ್ಯೂಟ್ ಮಾಡಬೇಕು. ಯಾವ ಎರರ್ ರೈಸ್ ಆಗ್ತಾ ಇದೆ? ಅದು ಸಿಂಟ್ಯಾಕ್ಸ್ ಎರರ್. ಎಕ್ಸಾಮಿಗೆ ಇಷ್ಟೇ ಬರೀಬೇಕಾಗಿರೋದು. ನೀವು ಡೀಪಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಅಂತ ಹೇಳಿದರೆ ನಾವು ಟ್ರೈ ಎಕ್ಸೆಪ್ಟ್ ಎಲ್ಸ್ನ ಎಕ್ಸ್ಪ್ಲೇನ್ ಮಾಡ್ತೀನಲ್ಲ, ಅವಾಗ ನಿಮಗೆ ಡೀಪಾಗಿ ಅರ್ಥ ಆಗುತ್ತೆ ಏನಕ್ಕೆ ನಾವು ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ನ ಯೂಸ್ ಮಾಡ್ತಾ ಇದ್ದೀವಿ ಅಂತ. ಜಸ್ಟ್ 3 ಮಾರ್ಕ್ ಕ್ವೆಶನಿಗೆ ನೀವು ರೇಸ್ ಸ್ಟೇಟ್ಮೆಂಟ್ ಅಂದರೆ ಏನು, ಇಟ್ ಈಸ್ ಯೂಸ್ ಟು ಥ್ರೋ ಆ್ಯನ್ ಎಕ್ಸೆಪ್ಷನ್ ಅಂತ ಡೆಫಿನೇಷನ್ ಬರೀರಿ, ಸಿಂಟ್ಯಾಕ್ಸ್ ಬರೀರಿ, ಎಕ್ಸಾಂಪಲ್ ಬರೀರಿ. ಇಷ್ಟೇ 3 ಮಾರ್ಕ್ಸಿಗೆ. ನಮಗೆ ಟೆಕ್ಸ್ಟ್ ಬುಕ್ಕಲ್ಲಿ ಇನ್ನೊಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ, ಇಂಡೆಕ್ಸ್ ಎರರ್ದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಐ ವಿಲ್ ಎಕ್ಸ್ಪ್ಲೇನ್ ಹಿಯರ್. ಇಲ್ಲಿ ನೋಡಿ, ಒಂದು ಲಿಸ್ಟ್ ತೊಗೊಂಡಿದ್ದೀವಿ. ಈ ಲಿಸ್ಟಲ್ಲಿ ಏನಿದೆ, ನಮಗೆ 10, 20, 30, 40 ಅಂತ ಎಲಿಮೆಂಟ್ಸ್ ಇದೆ. ಏನಾಯ್ತಿದು? ಎಷ್ಟು ಎಲಿಮೆಂಟ್ಸ್ ಇದೆ ಎನ್ನಲ್ಲಿ? 1, 2, 3, 4 ಎಲಿಮೆಂಟ್ಸ್ ಇದೆ. ಹಾಗಾದರೆ ಲೆಂತ್ ಅಥವಾ ಸೈಜ್ ಏನಾಯಿತು ನಮ್ಮದು? ಎನ್ ಲಿಸ್ಟ್ದು 4 ಆಗಿದೆ. ನೆಕ್ಸ್ಟ್ ಅನದರ್ ವೇರಿಯೇಬಲ್ ತೊಗೋತಾ ಇದ್ದೀವಿ, ದಟ್ ಈಸ್ ಎಲ್ ಅಂತ ಒಂದು ವೇರಿಯೇಬಲ್ ಇದೆ. ಅದ್ರ ಸೈಜ್ ಏನು ಕೊಡ್ತಾ ಇದ್ದೀವಿ ನಾವು? 10 ಅಂತ ಕೊಟ್ಟಿದ್ದೀವಿ. ಇಫ್ ಎಲ್ ಈಸ್ ಗ್ರೇಟರ್ ದ್ಯಾನ್ ಲೆಂತ್ ಆಫ್ ಎನ್. ಎಲ್ ಏನಿದೆ? 10 ಇದೆ. ಗ್ರೇಟರ್ ದ್ಯಾನ್, ವಾಟ್ ಈಸ್ ದ ಲೆಂತ್ ಆಫ್ ಎನ್? ಲೆಂತ್ ಆಫ್ ಎನ್ ಈಸ್ 4. ಏನಾದರೂ 10 ಗ್ರೇಟರ್ ದ್ಯಾನ್ 4 ಆಗಿದ್ರೆ ರೇಸ್ ಇಂಡೆಕ್ಸ್ ಎರರ್. ಇಂಡೆಕ್ಸ್ ಅಂತ ಹೇಳಿದ್ರೆ ಏನು? ಔಟ್ ಆಫ್ ರೇಂಜ್ ಆಗಿದೆ ಅಂತ. 0, 1, 2,
3 ಇದು ಇಂಡೆಕ್ಸ್ ವ್ಯಾಲ್ಯೂಸ್. ಇದು 0 1 2 3 ಅಂತ ಏನಿದೆ ಇದು ಇಂಡೆಕ್ಸ್ ವ್ಯಾಲ್ಯೂ. 0 ಪೊಸಿಷನಲ್ಲಿ ನಮಗೆ ಎಲಿಮೆಂಟ್ ಇದೆ, 1 ಪೊಸಿಷನಲ್ಲೂ ನಮಗೆ ಎಲಿಮೆಂಟ್ ಇದೆ, 2 ಪೊಸಿಷನಲ್ಲೂ ಎಲಿಮೆಂಟ್ ಇದೆ, 3 ಪೊಸಿಷನಲ್ಲೂ ಎಲಿಮೆಂಟ್ ಇದೆ. ವೆರಾಸ್ ವಿ ಹ್ಯಾವ್ ಎಲ್ ಇಸ್ ಈಕ್ವಲ್ ಟು ಏನು ಕೊಟ್ಟಿದ್ದೀವಿ ನಾವು 10 ಅಂತ ಕೊಟ್ಟಿದ್ದೀವಿ. ವಿ ಡೋಂಟ್ ಹ್ಯಾವ್ ಹಿಯರ್ 10th ಪೊಸಿಷನ್. ಇಲ್ಲಿ ನಮಗೆ 10th ಪೊಸಿಷನ್ ಇಲ್ಲ. ಅದೇನಾಯಿತು, ಎರರ್ ಅಕ್ಕರ್ ಆಯಿತು. ಆ ಎರರ್ನ ನಾವೇನಂತ ಕರಿತೀವಿ, ಇಂಡೆಕ್ಸ್ ಎರರ್ ಅಂತ ಕರಿತಾ ಇದ್ದೀವಿ. ಬಿಲ್ಟ್-ಇನ್ ಎಕ್ಸೆಪ್ಷನ್ಸ್ ನೋಡಿಲ್ಲ ಅಂತ ಹೇಳಿದರೆ ಪ್ಲೀಸ್ ಗೋ ಆ್ಯಂಡ್ ಲರ್ನ್ ಫಸ್ಟ್ ಬಿಲ್ಟ್-ಇನ್ ಎಕ್ಸೆಪ್ಷನ್, ದೆನ್ ಓನ್ಲಿ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ದ ಎರರ್ಸ್ ಡೀಪ್ಲಿ. ಅದಾದಮೇಲೆ ಈ ಎರರ್ಸ್ನ ನೋಡಿ ನೀವು. ರೇಸ್ ಇಂಡೆಕ್ಸ್ ಎರರ್. ಇಂಡೆಕ್ಸ್ ಎರರ್ನ ರೇಸ್ ಮಾಡಿ ಅದೇನು ಹೇಳ್ತಾ ಇದೆ ನಮಗೆ, ಪ್ರಿಂಟ್ ನೋ ಎಕ್ಸಿಕ್ಯೂಷನ್ ಆಗಲ್ಲ. ಏನಕ್ಕೆ, ಎರರ್ ಅಕ್ಕರ್ ಆಗಿದೆ ಅಂತ. ಇದು ಆಪ್ಷನಲ್ ಆರ್ಗ್ಯುಮೆಂಟ್ನ ನಾವೇನು ಮಾಡ್ತಾ ಇದ್ದೀವಿ, ಪ್ರಿಂಟ್ ಮಾಡ್ತಾ ಇದ್ದೀವಿ. ಈ ಥರ ಬೇಕಾದರೂ ಎಕ್ಸಾಂಪಲ್ನ ಬರಿಬೋದು, ಆರ್ ಎಲ್ಸ್ ಯು ಕ್ಯಾನ್ ರೈಟ್ ದಿಸ್ example also. I hope you have understand about the raise statement. In the next video, we will explain the assert statement. Thank you.